ಹಲೋ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎವ್ರಿವನ್. ವಾಟ್ ಈಸ್ ಲವ್? ಲವ್ ಅಂದರೆ ಬಿಗ್ ಗಿಫ್ಟ್ಸ್ ಅಲ್ಲ, ಫೇಕ್ ಪ್ರಾಮಿಸಸ್ ಅಲ್ಲ. ಲವ್ ಅಂದರೆ ಸ್ಮಾಲ್ ಎಫರ್ಟ್ಸ್, ಡೈಲಿ ಕೇರ್, ಅಂಡರ್ಸ್ಟ್ಯಾಂಡಿಂಗ್. ಪ್ರತಿ ವರ್ಷ ನನ್ನ ಹಸ್ಬೆಂಡ್ ವ್ಯಾಲೆಂಟೈನ್ಸ್ ಡೇಗೆ ಸರ್ಪ್ರೈಸ್ ಮಾಡ್ತಾಯಿದ್ರು. ಅಂದರೆ ಒನ್ ಕ್ವಶನ್, ಯಾಕೆ ಆಲ್ವೇಸ್ ಹಸ್ಬೆಂಡ್ಸ್ ಮಾತ್ರ ಎಫರ್ಟ್ಸ್ ಹಾಕಬೇಕಾ? ಅವರು ಕೂಡ ಸ್ಪೆಷಲ್ ಫೀಲ್ ಮಾಡಬೇಕು ಅಲ್ವಾ? ನಮಗೋಸ್ಕರ ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಹ್ಯಾಪಿ ಫ್ಯಾಮಿಲಿ ಬಿಲ್ಡ್ ಮಾಡ್ತಾರೆ. ಸೊ ಈ ಸ್ಪೆಷಲ್ ವಿಡಿಯೋ ನನ್ನ ಹಸ್ಬೆಂಡ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಈ ಇಯರ್ ವ್ಯಾಲೆಂಟೈನ್ಸ್ ಡೇಗೆ ಸರ್ಪ್ರೈಸ್ ನಾನು ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಚಾನಲಲ್ಲಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ವೈರಲ್ ಡಯಟ್ ಚೀಸ್ ಕೇಕ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಹೆಲ್ದಿ, ಡಿಲಿಷಿಯಸ್, ಹೈ ಪ್ರೋಟೀನ್, ಲೋ ಕ್ಯಾಲರಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಗಿಲ್ಟ್ ಫ್ರೀಯಾಗಿ ಡೆಸರ್ಟ್ ಎಂಜಾಯ್ ಮಾಡ್ಬೋದು. ಈ ವ್ಯಾಲೆಂಟೈನ್ಸ್ ಡೇಗೆ ಲವ್ ಜೊತೆ ಹೆಲ್ತ್ ಕೂಡ ಸೆಲೆಬ್ರೇಟ್ ಮಾಡೋಣ. ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ಡಯಟ್ ಫ್ರೆಂಡ್ಲಿ ಚೀಸ್ ಕೇಕ್ ಮಾಡೋಕ್ಕೆ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬೇಕು. ಮೊದಲನೇದಾಗಿ ಡಾರ್ಕ್ ಚಾಕ್ಲೇಟ್ ತೊಗೋತಾ ಇದ್ದೀನಿ. ನ್ಯೂಟ್ರಿ ಚಾಯ್ಸ್ ಬ್ರ್ಯಾಂಡಿಂದು ಓಟ್ಸ್ ಬಿಸ್ಕೆಟ್ಸ್ ತೊಗೋತಾ ಇದ್ದೀನಿ. ಹಾಗೆ 4-5 ಗೋಡಂಬಿ ತೊಗೋತಾ ಇದ್ದೀನಿ. ಫ್ರೆಶ್ ಆಗಿರೋ ಪನ್ನೀರ್ ಮತ್ತು ಡೇಟ್ಸ್ ತೊಗೋತಾ ಇದ್ದೀನಿ. ಮೊದಲನೇದಾಗಿ 8 ಕಂಟೈನರ್ ತೊಗೊಳ್ಳಿ. ಇದಕ್ಕೆ ನಾನು ಸ್ವೀಟ್ನರ್ ಆಗಿ ಡೇಟ್ಸ್ನ ಬಳಸ್ತಾ ಇದ್ದೀನಿ. ಡೇಟ್ಸ್ಗೆ ಬಿಸಿನೀರು ಬೆರೆಸಿ ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ನ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಆಗಿರೋ ಬಿಸ್ಕೆಟ್ನ 8 ಕಂಟೈನರಲ್ಲಿ ಹಾಕೊಳ್ಳಿ. ಇದಕ್ಕೆ ನಾನು ಮೆಲ್ಟೆಡ್ ಬಟರ್ ಅಂದರೆ ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ಸ್ಪೂನ್ ಹೆಲ್ಪಿಂದ ಟ್ಯಾಪ್ ಮಾಡಿಕೊಂಡು ಸೆಟ್ ಮಾಡ್ಕೋಬೇಕು ಪೌಡರ್ನ. ನೋಡಿ, ಈ ಥರ ಗಟ್ಟಿಯಾಗಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡಾದ್ಮೇಲೆ 8 ಕಂಟೈನರ್ನ ಕ್ಲೋಸ್ ಮಾಡಿ ಫ್ರೀಝರಲ್ಲಿ 10 to 30 ಮಿನಿಟ್ಸ್ ಇಟ್ಬಿಡಿ ಸೆಟ್ ಆಗೋಕ್ಕೆ. ಚೀಸ್ ಕೇಕ್ ಮಾಡೋಕ್ಕೆ ಚೀಸ್ ಸ್ಪ್ರೆಡ್ನ ರೆಡಿ ಮಾಡ್ಕೊಳ್ಳೋಣ. ಬಿಸಿನೀರಲ್ಲಿ ನೆನೆಸಿಟ್ಟಿರುವ ಡೇಟ್ಸ್ನ ಬಿಡಿಸ್ಕೊಂಡು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ 4-5 ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಜೊತೆ ಫ್ರೆಶ್ ಪನ್ನೀರ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸ್ಲಿಮ್ ಮಿಲ್ಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಾದ್ಮೇಲೆ ಸ್ಮೂತ್ ಆ್ಯಂಡ್ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಮೂತ್ ಆ್ಯಂಡ್ ಕ್ರೀಮಿ ಟೆಕ್ಸ್ಚರ್ ಇರಬೇಕು. ಬಿಸ್ಕೆಟ್ ಪೌಡರ್ ಗಟ್ಟಿಯಾಗಿ ಫ್ರೀಸರಲ್ಲಿ ಸೆಟ್ ಆದಮೇಲೆ ಬ್ಲೆಂಡ್ ಮಾಡ್ಕೊಂಡಿರುವ ಕ್ರೀಮಿ ಟೆಕ್ಸ್ಚರ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ನಾವು ಫ್ರೀಸರಲ್ಲಿ 2 hours ಸೆಟ್ ಆಗೋಕ್ಕೆ ಬಿಟ್ಬಿಡೋಣ. ಕ್ರೀಮಿ ಟೆಕ್ಸ್ಚರ್ ಸೆಟ್ ಆದಮೇಲೆ ಇದಕ್ಕೆ ನಾವು ಚಾಕ್ಲೇಟ್ ಲೇಯರ್ ಹಾಕೋಣ. ಚಾಕ್ಲೇಟ್ ಲೇಯರ್ಗೆ ಡಾರ್ಕ್ ಚಾಕ್ಲೇಟ್ ಬಳಸ್ತಾ ಇದ್ದೀನಿ. ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕು. ಸೊ ಚಾಕ್ಲೇಟ್ ಜೊತೆ ಹಾಲನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಡಬಲ್ ಬಾಯ್ಲಿಂಗ್ ಮೆಥಡ್ನ ಯೂಸ್ ಮಾಡಿಕೊಂಡು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಚಾಕ್ಲೇಟ್ ಮೆಲ್ಟ್ ಆಗೋಕ್ಕೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಹೋಗಿ ಕಂಟಿನ್ಯೂಸ್ ಆಗಿ. ಚಾಕ್ಲೇಟ್ ಮೆಲ್ಟ್ ಆದಮೇಲೆ ಲೇಯರ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀಟಾಗಿ. ಚೀಸ್ ಕೇಕ್ನ ಎಕ್ಸ್ಟ್ರಾ ಸ್ಪೆಷಲ್ ಮಾಡೋಕ್ಕೆ ಗ್ರೇಟೆಡ್ ಚಾಕ್ಲೇಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ವ್ಯಾಲೆಂಟೈನ್ಸ್ ಡೇ ಅಂದರೆ ಹಾರ್ಟ್ ಇರಲೇಬೇಕು ಅಲ್ವಾ? ನಾನು ಸ್ಟ್ರಾಬೆರಿ ಫ್ರೂಟ್ನ ಹಾರ್ಟ್ ಶೇಪಾಗಿ ಕಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಕ್ರಂಚಿ ಎಫೆಕ್ಟ್ಗೆ ಡಾರ್ಕ್ ಚಾಕ್ಲೇಟ್ ಚಿಪ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಫ್ರೀಸರಲ್ಲಿ 1 hour ಸೆಟ್ ಆಗೋಕ್ಕೆ ಇಟ್ಬಿಡೋಣ. ಡಯಟ್ ಫ್ರೆಂಡ್ಲಿ ವರ್ಷನ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಚೀಸ್ ಕೇಕ್ ರೆಡಿ. ರಿಲೇಷನ್ಶಿಪ್ಸ್ ಹಾಗೆ ವೆಯ್ಟ್ ಲಾಸ್ ಜರ್ನಿ ಕೂಡ ಕನ್ಸಿಸ್ಟೆನ್ಸಿ ಪ್ಲಸ್ ಪೇಷನ್ಸ್ ಇಂಪಾರ್ಟೆಂಟ್. ಲಿಟಲ್ ಎಫರ್ಟ್ಸ್ ಎವ್ರಿ ಡೇ ಬಿಗ್ ರಿಸಲ್ಟ್ಸ್ ಕೊಡುತ್ತೆ. ನಿಮ್ಮ ಲೈಫಲ್ಲಿರುವ ಸ್ಪೆಷಲ್ ಪರ್ಸನ್ಗೆ ಹೆಲ್ದಿ ಲವ್ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ವ್ಯಾಲೆಂಟೈನ್ ಯಾರು ಕಮೆಂಟಲ್ಲಿ ಹೇಳಿ. ಹೆಲ್ದಿ ರೆಸಿಪೀಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. Happy Valentine's Day once again. Spread love and stay healthy.